ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸ್ಪೆಷಲ್ ಲಾಗ್ ತಂದಿದ್ದೀನಿ ನಿಮ್ಮ ಮುಂದೆ. ಅದು ಏನಪ್ಪ ಅಂತಂದರೆ, ಹಂಪಿಲಿ ಒಂದು ಒಳ್ಳೆ ಸನ್ಸೆಟ್ ಪಾಯಿಂಟ್ ಇದೆ. ಅದ್ರ ಜೊತೆ ಒಂದು ರಾಮನ್ ಟೆಂಪಲ್ ಇದೆ. ಹಂಪಿ ಬಗ್ಗೆ ಲಾಗ್ ಮಾಡೋದಿದೆ. ನೆಕ್ಸ್ಟು ಭಾಳಷ್ಟು ಎಪಿಸೋಡ್ಸ್ ಇದೆ ಮಾಡೋದು. ಅದು ನೆಕ್ಸ್ಟು ಮಾಡ್ತೀನಿ. ಅದು ಭಾಳಷ್ಟು ಒಂದು ದೊಡ್ಡ ಲಾಗ್ ಇದೆ, ಅದ್ರ ಬಗ್ಗೆ ಮಾಡ್ತೀನಿ. ಬಟ್ ಈಗ ಪ್ರೆಸೆಂಟು ನಾನು ನಿಮಗೊಂದು ಸನ್ಸೆಟ್ ಪಾಯಿಂಟ್ ತೋರಿಸ್ತೀನಿ ಹಂಪಿಲಿ. ಅದು ಈಗೇನು ನೀವು ಟೆಂಪಲ್ ಬ್ಯಾಕ್ ಸೈಡ್ ಏನು ನೋಡ್ತಿದ್ರಲ್ಲ, ಆ ಟೆಂಪಲ್ ಹಿಂದ್ಗಡೆ ಇದೆ. ಅದನ್ನು ನೋಡೋಣ. ಭಾಳಷ್ಟು ಜನ ಮಿಸ್ ಮಾಡ್ಕೊತಿರ್ತೀರ. ಹಂಪಿಗೆ ಏನಾದರೂ ಬಂದರೆ ನೀವು ಈ ಒಂದು ಸನ್ಸೆಟ್ ಪಾಯಿಂಟ್ನ ನೋಡೋಲ್ಲ. ಹಂಗಾಗಿನೇ ಭಾಳಷ್ಟು ಜನಕ್ಕೆ ಹೇಳೋದೇನಪ್ಪ ಅಂತಂದರೆ, ನಾನು ಹಂಪಿಗೆ ಏನಾದರೂ ಬಂದರೆ ಸನ್ಸೆಟ್ ಪಾಯಿಂಟ್ ಏನಿರ್ತಾವಲ್ಲ ಅದನ್ನು ನೀವು ಸ್ವಲ್ಪ ವಿಸಿಟ್ ಮಾಡಿ. ನಿಮಗೇನಾದರೂ ಗೈಡ್ ಏನಾದರೂ ತೊಗೊಂಡಿದ್ರೆ ಅವ್ರಿಗೆ ಕೇಳಿ. ಇಲ್ಲಾಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಇವತ್ತು ಈ ಒಂದು ವಿಡಿಯೋದಲ್ಲಿ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡಿದೆ, ವಿಡಿಯೋನ ಫುಲ್ ನೋಡಿ. ಎಲ್ಲನೂ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇನು ನೋಡ್ತಿದ್ರೆ ಇದು ಮಾನ್ಯುಮೆಂಟ್ಸ್. ಇದು ಆ ಒಂದು ಟೆಂಪಲಿಗೆ ಹೋಗೋ ಒಂದು ಮಾನ್ಯುಮೆಂಟ್ಸು. ಎಷ್ಟು ಚೆನ್ನಾಗಿದೆ ಅಂತಂದರೆ, ಅರೌಂಡು ಅಟ್ಮಾಸ್ಫಿಯರ್ ಏನಿದೆಯಲ್ಲ, ನೇಚರು, ನೀವು ಕಳೆದು ಹೋಗ್ತೀರ. ಸುತ್ತ ಗುಡ್ಡ ಬೆಟ್ಟಗಳು, ಈ ಥರ ಎಲ್ಲ ಮಾನ್ಯುಮೆಂಟ್ಸು ಭಾಳಷ್ಟು ಸಿಗುತ್ತೆ. ಇಲ್ಲಿ ಮೇಲುಗಡೆ ಈಗ ಈವ್ನಿಂಗ್ ಆದರೆ ಸಾಕು, ಭಾಳಷ್ಟು ಟೂರಿಸ್ಟ್ ಎಲ್ಲ ಬರ್ತಾರೆ ಸನ್ಸೆಟ್ ಪಾಯಿಂಟ್ನ ಎಂಜಾಯ್ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನ್. ಇದು ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ನಿಮಗೇನಾದರೂ ಕನ್ಫ್ಯೂಸ್ ಇದ್ದರೆ, ಇದು ನೇಮ್ ಬಂದುಬಿಟ್ಟು ಮಾಲೆವಂತ ಟೆಂಪಲ್ ಅಂತ. ಕಂಪ್ಲಿ ರೋಡ್ ಅಂದರೆ ಹೈದ್ರಾಬಾದ್ ಹೈವೇ ರೋಡ್ ಬರುತ್ತೆ. ಕಂಪ್ಲಿ ರೋಡ್ ಅಂತಂದರೆ ಯಾರಾದರೂ ಹೇಳ್ತಾರೆ, ಕಮಲಾಪುರಿಂದ ಕಂಪ್ಲಿ ರೋಡಲ್ಲಿ ಮಾಲೆವಂತ ಟೆಂಪಲ್ ಅಂತಂದರೆ ನೀವು ಲೊಕೇಶನ್ ಹಾಕ್ಕೊಂಡ್ರೂ ನಿಮಗೆ ಸಜೆಸ್ಟ್ ಆಗುತ್ತೆ, ನೀವು ಬರ್ಬೋದು. ಈಗೇನು ನೋಡ್ತಿದ್ದೀರಾ, ಇದೇ ಒಂದು ರೂಟು ಆ ಟೆಂಪಲ್ ಒಳಗಡೆ ಹೋಗೋಕ್ಕೆ. ಅಲ್ಲಿ ನೀವು ಹಿಂದ್ಗಡೆ ಏನು ನೋಡಿದ್ರಲ್ಲ, ಅಲ್ಲಿಂದ ಮೇಲ್ಗಡೆ ಬರಬೇಕು. ಇದು ಪಾರ್ಕಿಂಗ್ ಏರಿಯಾ. ನೀವೇನಾದರೂ ಟೂ ವೀಲರ್ ಇಲ್ಲ ಕಾರಲ್ಲಿ ಏನಾದರೂ ಬಂದರೆ ಇಲ್ಲಿ ಸ್ಟಾಪ್ ಮಾಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಗೋಪುರ ಏನು ಕಾಣ್ತಿದೆಯಲ್ಲ, ಅಲ್ಲಿಂದ ಒಳಗಡೆ ಹೋಗ್ಬೇಕಾಗುತ್ತೆ. ಇದೇನು ನೋಡ್ತಿದ್ರಲ್ಲ, ಇದೇ ಎಂಟ್ರೆನ್ಸು, ಒಳಗಡೆ ಹೋಗೋ ಎಂಟ್ರೆನ್ಸು. ಇದು ಶ್ರೀರಾಮನ ದೇವಸ್ಥಾನ. ಒಳಗಡೆ ಈ ಥರ ಇರುತ್ತೆ ನೋಡಿ. ಇದು ಭಾಳಷ್ಟು ದೊಡ್ಡದಾದ ಒಂದು ಟೆಂಪಲ್ ಇದು. ಆಮೇಲೆ ಇಲ್ಲಿ ನಮ್ಮ ಒಂದು ಹಿಸ್ಟ್ರಿ ಹೇಳೋದು ಏನಪ್ಪ ಅಂತಂದರೆ, ಶ್ರೀರಾಮ ಇಲ್ಲಿಗೆ ಬಂದು ಹೋಗಿರೋಂಥ ಜಾಗ ಅಂತಲೇ ಹೇಳ್ತಾರೆ ಈ ಒಂದು ಪ್ಲೇಸ್ನ. ಅದ್ರ ಬಗ್ಗೆ ಭಾಳಷ್ಟು ಹಿಸ್ಟ್ರಿ ಇದೆ. ನೆಕ್ಸ್ಟ್ ಹಂಪಿ ಬಗ್ಗೆ ಸೀರೀಸ್ ಅಂದರೆ ಲಾಗ್ ಮಾಡಿದಾಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಲ್ಲ ಫುಲ್ ಕ್ಲಿಯರಾಗಿ ತಿಳಿಸ್ತೀನಿ. ಇಲ್ಲಿ ಪ್ರತಿಯೊಂದೂ ಮಾನ್ಯುಮೆಂಟ್ಸ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ಯೂನಿಕ್ ಆಗಿದ್ದಾವೆ. ಹಂಪಿಗೆ ಬರೋರಿಗೆ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಮಿಸ್ ಮಾಡ್ದೇ ವಿಸಿಟ್ ಮಾಡಿ. ಹಂಪಿಲಿ ಭಾಳಷ್ಟು ಯೂನಿಕ್ ಆಗಿರೋಂಥ ಪ್ಲೇಸಸ್ ಇದ್ದಾವೆ. ಸನ್ಸೆಟ್ ಪಾಯಿಂಟ್ ಆಗಿರ್ಬೋದು, ಸನ್ರೈಸ್ ಪಾಯಿಂಟ್ ಆಗಿರ್ಬೋದು, ಇವನ್ನೆಲ್ಲ ಮಿಸ್ ಮಾಡದೆ ವಿಸಿಟ್ ಮಾಡಿ. ಆಗಿ ಇಲ್ಲೇನು ಬಂದ್ರಲ್ಲ, ಇಲ್ಲಿಂದ ಹಿಂಗೆ ಇದೇ ಥರ ಬಂದು ಇಲ್ಲೇನು ಒಳಗಡೆ ಅಲ್ಲಿ ಹೋಗ್ತಿದ್ದಾರಲ್ಲ, ಅದೇ ಒಂದು ರೂಟಲ್ಲಿ ನೀವು ಹೋಗ್ಬೇಕಾಗತ್ತೆ. ಹಿಂದ್ಗಡೆ ಆ್ಯಕ್ಚುಲಿ ಸನ್ಸೆಟ್ ಪಾಯಿಂಟ್ ಇರೋದು. ಈ ಒಂದು ಟೆಂಪಲಿಂದ ಭಾಳ ದೊಡ್ಡ ಒಂದು ಹಿಸ್ಟ್ರಿ ಇದೆ. ಅದು ನೆಕ್ಸ್ಟ್ ಹಂಪಿ ಸೀರೀಸ್ ಬಗ್ಗೆ ಮಾಡಿದಾಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇನ್ನೊಂದು ವಿಂಟರ್ ಸೀಸನಲ್ಲಿ ಬರ್ರಿ. ವಿಂಟರ್ ಸೀಸನಲ್ಲಿ ಏನಾದರೂ ಬಂದರೆ ಭಾಳಷ್ಟು ಒಂದು ಒಳ್ಳೆ ಬ್ಯೂಟಿಫುಲ್ ಇರೋಂಥ ಸನ್ಸೆಟ್ಟು ಆಮೇಲೆ ಸನ್ರೈಸು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನೋಡ್ಬೋದು ನೀವು ಹಿಂದ್ಗಡೆ ಇದೇ ಒಂದು ಟೆಂಪಲ್. ಹಿಂದ್ಗಡೆ ಒಂದು ಟೆಂಪಲ್ ಇದೆ, ಆಂಜನೇಯ ಟೆಂಪಲ್. ಆಮೇಲೆ ಇನ್ನೊಂದು ನಿಮಗೆ ಒಂದು ಯೂನಿಕ್ ಆಗಿರೋವಂಥ ಒಂದು ಶಿವಲಿಂಗ ಇರುವಂಥ ಪ್ಲೇಸ್ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಯೂನಿಕ್ಕಾಗಿ ಇದು ಕೆತ್ತಿದ್ದಾರೆ ಅಂದರೆ ಶಿವಲಿಂಗದು.
ಈ ಕಡೆ ಬಸವಣ್ಣ ಕೆತ್ತನೆ ಆಗಿರ್ಬೋದು, ನೀವು ನೋಡ್ಬೋದು ಇಲ್ಲಿ. ನೀವೇನಾದರೂ ಬಂದರೆ ಭಾಳಷ್ಟು ಪೀಸ್ ಆಗಿರೋಂಥ ಪ್ಲೇಸ್ ಇದು. ಆಮೇಲೆ ಬರ್ಡ್ ಸೌಂಡ್ ಆಗಿರ್ಬೋದು, ಪಿಕಾಕ್ ಸೌಂಡು, ಅದೆಲ್ಲ ಭಾಳಷ್ಟು ನ್ಯಾಚುರಲಾಗಿ ಕೇಳಿಸುತ್ತೆ ಇಲ್ಲಿ ನಿಮಗೆ. ಇದೇನು ನೋಡ್ತಿದ್ರಲ್ಲ, ಇದು ಈ ಒಂದು ಶಿವಲಿಂಗ ಕೆತ್ತಿರೋದು. ಇದ್ರ ಹಿಂದ್ಗಡೆನೂ ಹಿಸ್ಟ್ರಿ ಇದೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಹಂಪಿಲಿ ಹೆಂಗಂತಂದರೆ, ನೀವು ಎಷ್ಟು ಹುಡುಕ್ತೀರ ಅಷ್ಟು ಒಂದು ಏನದು ಯೂನಿಕ್ ಆಗಿರೋಂಥ ಪ್ಲೇಸಸ್ ಸಿಗ್ತವೆ. ಆಮೇಲೆ ಅದ್ರ ಜೊತೆ ಯೂನಿಕ್ ಆಗಿರೋಂಥ ಸ್ಟೋರೀಸೂ ಇದ್ದಾವೆ, ಹಿಸ್ಟ್ರಿನೂ ಇದ್ದಾವೆ. ನೀವು ಗೈಡ್ ಜೊತೆ ಬಂದರೆ ಏನಾದರೂ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದರೆ. ಇಲ್ಲಿ ಇನ್ನೂ ಟೈಮ್ ಇದೆ. ಈಗ ಇನ್ನೂ ಸನ್ಸೆಟ್ ಟೈಮಿಂಗ್ ಆಗಿಲ್ಲ. ಸನ್ಸೆಟ್ ಟೈಮಿಂಗ್ ಏನಾಗುತ್ತೆ ಅಂತಂದರೆ, ಇದ್ರ ಮೇಲೆ ಎಲ್ಲ ಫುಲ್ಲು ಗೋಲ್ಡನ್ ಲೈಟು ಬೀಳುತ್ತೆ. ಅವಾಗ ಇನ್ನೂ ಸಖತ್ತಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಒಂದು ಫೋಟೋ ಎಕ್ಸಾಂಪಲ್ ಆಗ್ತೀನಿ ನೋಡಿ, ನಾನು ಫೋಟೋ ತೆಗ್ದಿರೋದು. ಬರ್ಬೋದು, ನೀವು ಇಲ್ಲ ಈ ಕಡೆಯಿಂದನೂ ಬರ್ಬೋದು. ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಂಪಿ ಅನ್ನೋದೇ ಒಂದು ಅದ್ಭುತ. ಅದರಲ್ಲಿ ಈ ಥರ ಸನ್ಸೆಟ್ ಪಾಯಿಂಟ್, ಆಮೇಲೆ ಸನ್ರೈಸ್ ಪಾಯಿಂಟ್ ಕೂಡ ಇದ್ದಾವೆ. ನೀವು ಇದನ್ನೆಲ್ಲ ವಿಸಿಟ್ ಮಾಡಿ ಹಂಪಿಲಿ. ಅಲ್ಲಿರೋವಂಥ ವೈಬ್ ನೋಡಿ ಯಾವ ಥರ ಇರುತ್ತೆ ಅಂತಂದರೆ, ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ. ಎಲ್ಲರೂ ಕಾಯ್ತಿರೋದು ಆ ಒಂದು ಸನ್ಸೆಟ್ ಪಾಯಿಂಟ್. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಇನ್ನು ಈವ್ನಿಂಗ್ ಆಗ್ತಾ ಆಗ್ತಾ ಇನ್ನೂ ಸಖತ್ತಾಗಿರುತ್ತೆ, ಗೋಲ್ಡನ್ ಲೈಟ್ ಬರುತ್ತೆ. ಕಾದು ನೋಡೋಣ. ಈಗ ಮೋಡ ಒಂದಾಗಿದೆ, ಆ ಥರ ಒಂದು ವೈಬ್ ಆಗುತ್ತಾ ಇಲ್ಲ. ಬಟ್ ವಿಂಟರ್ ಸೀಸನಲ್ಲಿ ನೀವೇನಾದರೂ ಬಂದರೆ ನಿಜವಾಗ್ಲೂ ನೀವು ಕಳೆದೋಗ್ತೀರ ಇಲ್ಲಿರೋ ಒಂದು ನೇಚರ್ಗೆ. ಇಲ್ಲಿ ನೋಡಿ, ನೀವು ಕೆಳಗಡೆ ನೋಡ್ಬೋದು, ಎಲ್ಲ ಹೊಲಗಳು ಇದ್ದಾವೆ. ನಮ್ಮ ಕಡೆ ಹೆಚ್ಚಾಗಿ ಈ ಹಂಪಿ ಕಡೆ ಎಲ್ಲ ಬಾಳೆ ಆಮೇಲೆ ತೆಂಗು ಜಾಸ್ತಿ ಬೆಳೀತಾರೆ. ಈ ಕಡೆ ಎಲ್ಲ ಒಂದು ಕಡೆ ಕೆಳಗಡೆ ನೋಡೋದಾದರೆ ಫುಲ್ಲು ಗ್ರೀನರಿ, ಆಮೇಲೆ ಅದ್ರ ಪಕ್ಕಕ್ಕೆ ಗುಡ್ಡ ಬೆಟ್ಟಗಳು. ಇಲ್ಲಿ ಹಂಪಿ ಅನ್ನೋದೇ ಒಂಥರ ವಿಶಿಷ್ಟ. ನೀವೆಷ್ಟು ಹುಡುಕ್ತಾ ಹೋಗ್ತೀರಾ ಅಷ್ಟು ಒಂದು ಯೂನಿಕ್ ಆಗಿರೋ ಪ್ಲೇಸಸ್ ಸಿಗುತ್ತೆ. ಅದರ ಹಿಂದುಗಡೆ ಕಥೆನೂ ಹಂಗೆ ಇರುತ್ತೆ. ನೀವು ಗೈಡ್ ಏನಾದರೂ ತೊಗೊಂಡಿದ್ರೆ ಅವರು ಹೇಳ್ತಾ ಹೋಗ್ತಾರೆ, ಕೇಳಿ ನೋಡಿ, ನಿಮಗೆ ಒಂಥರ ಗೂಸ್ ಬಂಪ್ಸ್ ಆಗುತ್ತೆ. ಆ ಒಂದು ಟೈಮಲ್ಲಿ ಆ ಥರ ಇತ್ತ ಅಂತ ಒಂದು ಇಮ್ಯಾಜಿನೇಷನೂ ಬರಲ್ಲ. ನೀವು ಅಲ್ಲಿ ಸ್ಟ್ರೈಟಾಗಿ ಏನು ನೋಡ್ತಿದ್ದೀರಲ್ಲ, ಅದು ಅಂಜನಾದ್ರಿ ಬೆಟ್ಟ. ಈಗ ಝೂಮ್ ಮಾಡ್ತಿದ್ದೀವಿ ನೋಡಿ, ಅದು ಅಂಜನಾದ್ರಿ ಬೆಟ್ಟ. ಮೆಟ್ಲು ಕಾಣ್ತಿದೆ ನೋಡಿ, ಇಲ್ಲಿಂದನೂ ಕಾಣುತ್ತೆ ಅದು. ಅದೂ ಅಷ್ಟೇ, ಸನ್ಸೆಟ್ ಪಾಯಿಂಟ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು, ಅಂಜನಾದ್ರಿ ಬೆಟ್ಟ. ಇಲ್ಲಿ ಯಾವ ಥರ ಅಂತಂದರೆ, ಹಂಪಿಲಿ ಸನ್ಸೆಟ್ಗೆ ಬೇರೆ ಇದ್ದಾವೆ, ಸನ್ರೈಸ್ಗೆ ಬೇರೆ ಇದ್ದಾವೆ ಕೆಲವೊಂದು ಸ್ಪಾಟುಗಳು. ಇದು ಈಗ ಪ್ಲೇಸ್ ಏನು ನೋಡ್ತಿದ್ರಲ್ಲ ಮಾಲವ್ ಅಂತ, ಇದು ಸನ್ಸೆಟ್ಟಿಗೆ ಸಖತ್ತಾಗಿರೋ ಪ್ಲೇಸ್ ಇದು. ಹಂಪಿಲಿನೂ ಇದೆ ಹೇಮಕೂಟ ಅಂತ, ಅದೂ ಅಷ್ಟೇ ಸನ್ಸೆಟ್ ಒಂದು ಇದಕ್ಕೆ ಸೂಪರ್ ಆಗಿರೋಂಥ ಪ್ಲೇಸ್ ಅದು. ಮತ್ತು ಸನ್ರೈಸ್ ಏನಾದರೂ ಆಗುವಾಗ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತಂದರೆ ಬೇರೆ ಪ್ಲೇಸಸ್ ಇದ್ದಾವೆ, ಅಲ್ಲಿ ಹೋಗ್ಬೋದು ನೀವು. ಅಲ್ಲಿನೂ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಮಾಡ್ತೀನಿ, ವೀಡಿಯೋ ಮಾಡ್ತೀನಿ, ಅದ್ರ ಬಗ್ಗೆನೂ ಮಾಡ್ತೀನಿ. ಹಂಪಿಗೆ ಬಂದರೆ ನೀವು ಏನು ಮಾಡ್ಬೇಕಂತಂದರೆ, ಈ ಥರ ಒಂದು ಸನ್ಸೆಟ್ ಪಾಯಿಂಟ್ ಇಲ್ಲ ಸನ್ರೈಸ್ ಪಾಯಿಂಟಿಗೆ ಬಂದಾಗ ಮಾತಾಡ್ದಂಗೆ ಸೈಲೆಂಟಾಗಿ ಕೂತ್ಕೊಂಡು ಆ ಒಂದು ಸನ್ಸೆಟ್ ಆಗೋ ಒಂದು ಮೂಮೆಂಟ್ ಏನಿರುತ್ತಲ್ಲ ಅದನ್ನು ನೀವು ನೋಡಿ. ಅರೌಂಡು ನೇಚರ್ ಸೌಂಡ್ ಆಗಿರ್ಬೋದು, ಆಮೇಲೆ ಆ ಮೂಮೆಂಟು, ಆ ಗೋಲ್ಡನ್ ಲೈಟ್ ಏನು ಬರೋ ಮೂಮೆಂಟ್ ಇಲ್ಲ ಹೋಗೋ ಮೂಮೆಂಟ್ ಏನಿರುತ್ತಲ್ಲ ಅದು ನೋಡಿ, ಆ ಒಂದು ಪೀಸ್ ಆಫ್ ಮೈಂಡು, ಆಮೇಲೆ ಅಲ್ಲಿರೋಂಥ ಅದು ಆ ವೈಬ್ ಇರುತ್ತಲ್ಲ, ನೀವು ಲೈಫ್ ಲಾಂಗ್ ಮರೆಯಲ್ಲ. ಇಲ್ಲಿ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಇಂಥ ಒಂದು ಪ್ಲೇಸ್ ಹತ್ರ. ಯಾಕಂತಂದರೆ ಸಿಟಿ ಕಡೆ ಎಲ್ಲ ಹೋದರೆ ನಿಮಗೆ ಸಿಗೋಲ್ಲ ಇಲ್ಲಿ ಈ ಥರ ಒಂದು ವೈಬು. ಎಲ್ಲಿಂದನೋ ಬರ್ತಾರೆ ಈ ಸನ್ಸೆಟ್ ಆಮೇಲೆ ಸನ್ರೈಸ್ನ ಎಂಜಾಯ್ ಮಾಡೋಕ್ಕೆ.
ಹಾಗಾಗಿನೇ ಈ ಥರ ಒಂದು ಪ್ಲೇಸ್ ಹತ್ರ ಬಂದಾಗ ಸೈಲೆನ್ಸ್ ಮೇಂಟೈನ್ ಮಾಡಿ ಪೀಸಾಗಿ ಕೂಡಿ ಸೈಲೆಂಟಾಗಿ ಕೂತ್ಕೊಂಡು ಈ ಒಂದು ಸನ್ಸೆಟ್ ಆಗೋಂಥ ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಈಗೇನು ನೋಡಿದ್ರಲ್ಲ ಇದು ಸನ್ಸೆಟ್ ಪಾಯಿಂಟು. ನೀವೇನಾದರೂ ನವಂಬರ್ ಆಮೇಲೆ ಡಿಸೆಂಬರ್ ಟೈಮಲ್ಲಿ ಏನಾದರೂ ಬಂದರೆ ಆ ಟೈಮಲ್ಲಿ ಗೋಲ್ಡನ್ ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆಮೇಲೆ ಸಖತ್ತಾಗಿರುತ್ತೆ ಇಲ್ಲೆಲ್ಲ ಅರೌಂಡೆಲ್ಲ ನೇಚರೆಲ್ಲ. ಈಗ ಫುಲ್ಲು ಗಾಳಿ ಇದೆ, ಆಷಾಢ ಇದು ಇರೋದ್ರಿಂದ ಫುಲ್ ಗಾಳಿ ಇದೆ. ಆಮೇಲೆ ಮೋಡ ಆಗಿರೋದ್ರಿಂದ ಅಷ್ಟು ಗೋಲ್ಡನ್ ಲೈಟ್ ಆಗಿರ್ಬೋದು. ಆಮೇಲೆ ಸನ್ಸೆಟ್ ಕ್ಲಿಯರಾಗಿ ಆಗಿಲ್ಲ. ನೀವೇನಾದರೂ ಬಂದರೆ ಇಲ್ಲೇನು ಹಿಂದುಗಡೆ ಇದೆಯಲ್ಲ ಶಿವಲಿಂಗ, ಅದನ್ನು ನೋಡಿ. ಆಗಲೇ ನಾನು ಫೋಟೋದಲ್ಲಿ ತೋರಿಸಿದ್ನಲ್ಲ ಆ ಥರ ಒಂದು ವ್ಯೂ ಇರುತ್ತೆ ಇಲ್ಲೆಲ್ಲ. ಇದು ಹಂಪಿ ಬಗ್ಗೆ ನಿಮಗೆ ಕ್ಲಿಯರಾಗಿ ನೆಕ್ಸ್ಟು ವೀಡಿಯೋಸಲ್ಲೆಲ್ಲ ಬರ್ತವೆ, ತೋರಿಸ್ತಾ ಹೋಗ್ತೀನಿ. ಇದು ಚಿಕ್ಕದಾಗಿ ಒಂದು ಈ ಥರ ಸನ್ಸೆಟ್ ಪಾಯಿಂಟ್ ಇದೆ ಅಂತ ಒಂದು ಹೇಳೋಕ್ಕೆ ಈ ಒಂದು ಲಾಗು. ಇನ್ನೂ ಬೇರೆ ಬೇರೆ ನೀವು ಶಾಕ್ ಆಗ್ತಾರೆ ಅಂಥ ಪ್ಲೇಸು ಹಂಪಿ ಅರೌಂಡಲ್ಲೆಲ್ಲ ಇದ್ದಾವೆ. ಅದ್ರ ಬಗ್ಗೆ ಲಾಗ್ ಮಾಡ್ತೀನಿ. ಇದು ಇವತ್ತಿನ ಒಂದು ಲಾಗ್. ಈಗ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.